ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ಆಸೆ ಸೀರಿಯಲ್. ಇಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ರವಿ ಇದ್ದನು ಗೋವಾ ಹೋಗಿರ್ತಾನೆ. ಅವಾಗ ಇಲ್ಲಿ ಶ್ರುತಿಗೆ ಕಾಲ್ನ ಮಾಡಿಬಿಟ್ಟು, ಹೇಗಿದ್ಯಾ, ಏನು ಮಾಡ್ತಿದ್ಯಾ, ನೋಡಿ ಇಲ್ಲಿ ನಾನು ಕಪ್ನ ಗೆದ್ದೆ, ನಾನು ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದೆ ಅಂತ ಅಂದ್ಬಿಟ್ಟು ಇಲ್ಲಿ ರವಿ ಹೇಳ್ತಿರ್ತಾನೆ. ಹೌದಾ, ಸರಿ, ಕಂಗ್ರಾಚುಲೇಷನ್, ಬೇಗ ಬಾ, ಯಾವಾಗ ಬರ್ತೀಯ ನೀನು ಅಂತ ಅಂದ್ಬಿಟ್ಟು ಇಲ್ಲಿ ಶ್ರುತಿ ವಿಚಾರಿಸ್ತಿರ್ತಾಳೆ. ಇಲ್ಲ, ಇನ್ನು 2 ಡೇಸ್ ಆಗುತ್ತೆ, ಇಲ್ಲಿ ಕೆಲವೊಂದನ್ನ ನನಗೆ ಕೆಲಸ ಇದೆ, ಇದನ್ನು ಮುಗಿಸ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ರವಿ ಹೇಳ್ತಾನೆ. ಅವಾಗ ಸರಿ ಬಾಯ್, ಆಯಿತು ಅಂತ ಅಂದ್ಬಿಟ್ಟು ಶ್ರುತಿ ಫೋನ್ನ ಕಟ್ ಮಾಡ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಶ್ರುತಿ ಅವ್ರ ತಾಯಿ ಬರ್ತಾರೆ. ಅವಾಗ ಶ್ರುತಿ ಏನಾಗ್ತಾಯಿದೆ ಇಲ್ಲಿ ಅಂತ ಅಂದ್ಬಿಟ್ಟು ಕೇಳಿದಾಗ, ಅಮ್ಮ ಊಟ ಮಾಡ್ತೀಯ, ಏನು ಮಾಡ್ತೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರುತಿ ಕೇಳಿದಾಗ, ನನಗೆ ವಿಚಾರ ಕೇಳಿದ್ಮೇಲೆ ಗಂಟ್ಲು ನೀರು ಹೇಳಿದ್ದಿಲ್ಲ, ನೀನು ಊಟ ಬೇರೆ ಕೇಳ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಅವ್ರ ತಾಯಿ ಹೇಳ್ತಾರೆ. ಅವಾಗ ಯಾಕಮ್ಮ, ಏನಾಯಿತು ಅಂತ ಅಂದ್ಬಿಟ್ಟು ಕೇಳಿದಾಗ, ಅಳಿಯಂದ್ರಲ್ಲಿ ಎಲ್ಲಿ ಹೋಗಿದ್ದಾರೆ ರವಿ ಅಂತ ಅಂದ್ಬಿಟ್ಟು ಕೇಳಿದಾಗ, ಅವ್ರು ಗೋವಾ ಹೋಗಿದ್ದಾರಮ್ಮ. ಯಾರ ಜೊತೆ ಹೋಗಿದ್ದಾರೆ? ಹಾಂ ಗೊತ್ತು ಬಿಡು ಅಂತಂದಾಗ, ಎಲ್ಲ ಗೊತ್ತಿದ್ದು ಹೇಗೆ ಮಾತಾಡ್ತಾ ಇದೆಯಲ್ಲ ನೀನು ಅಂತಂದು, ನನಗೆ ರವಿ ಮೇಲೆ ತುಂಬ ನಂಬಿಕೆ ಇದೆ, ರವಿ ಆ ಥರದನಲ್ಲ ಅಂತಂದ್ಬಿಟ್ಟು ಇಲ್ಲಿ ಶ್ರುತಿ ಹೇಳ್ತಾಳೆ. ಅಯ್ಯೋ, ನಿನಗೇನು ಗೊತ್ತು, ನನ್ನ ಫ್ರೆಂಡ್ ಒಬ್ಬ ಗೋವಾದಲ್ಲೇ ಇರೋದು, ಅವರ ಬೀಚ್ತಕ್ಕೆಲ್ಲ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ರಂತೆ, ಕೆಲವೊಂದು ಫೋಟೋಸ್ ಎಲ್ಲ ತೆಗೆದು ನನಗೆ ಕಳಿಸಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಯ್ಯೋ, ಇನ್ನೊಬ್ಬರು ಪರ್ಮಿಷನ್ ಇಲ್ಲದೆ ಫೋಟೋ ತೆಗೆದು ದೊಡ್ಡ ತಪ್ಪು, ಅಂಥದ್ರಲ್ಲಿ ನಿನಗೆ ಬೇರೆ ಫೋಟೋ ಕಳಿಸಿದ್ದಾರೆ, ನನಗೆ ರವಿ ಮೇಲೆ ತುಂಬ ನಂಬಿಕೆನೇ ಇದೆ, ಹಾಗೆ ಗೋವಾ ಹೋದರೆ ಬೀಚ್ ತಕ್ಕ ಹೋಗೋದು ಕಾಮನ್, ಅದ್ರ ಬಗ್ಗೆ ಎಲ್ಲ ಏನಮ್ಮ, ನನಗೆ ರವಿ ಮೇಲೆ ನಂಬಿಕೆ ಇದೆ ಅಮ್ಮ, ನೀನು ಏನೇನು ಹೇಳಿ ನನ್ನ ತಲೆ ಕೆಡಿಸ್ಬೇಡ, ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ, ಸರಿ ಊಟ ಬೇಡ ಅಂತೀಯ, ಜ್ಯೂಸ್ ಕುಡಿದ್ಬಿಟ್ಟು ಹೋಗು ಅಂತ ಅಂದ್ಬಿಟ್ಟು ಅಲ್ಲಿ ಶ್ರುತಿ ಜ್ಯೂಸ್ಗೆ ಆರ್ಡ್ರ್ ಮಾಡ್ತಾಳೆ. ಅವಾಗ ಇವಳಿಗೆ ಏನಾಗಿದೆ, ಸ್ವಲ್ಪ ನಾನು ಹೇಳಿ ತಲೆಗೆ ಹಾಕೊಂತಿಲ್ವಲ್ಲ ಅಂತ ಅಂದ್ಬಿಟ್ಟು ಶ್ರುತಿ ಅವ್ರ ತಾಯಿ ಯೋಚನೆ ಮಾಡ್ತಿರ್ತಾರೆ. ಇಲ್ಲಿ ಮನೋಜ ಹಾಗೆ ರೋಹಿಣಿ ಮನೆಗೆ ಹೊರಡ್ತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಛಾಯಾ ಬರ್ತಾಳೆ. ಅವಾಗ ಸರ್ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಕರಿತಾನೆ. ಏನು, ನೀವು ಹೇಳಿದ್ರಲ್ಲ ಒಂದು ಪ್ಲ್ಯಾನು, ಅಂದರೆ ಆ ಹುಡುಗನ ನಾವು ಒಬ್ಬರಿಗೆ ಕೇಳಿದ್ದೀನಿ, ಅವ್ರು ಕರ್ಕೊಂಡು ಹೋಗ್ತಾರಂತೆ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಯಾವ ಹುಡುಗ ಏನು ಅಂತ ಅಂದ್ಬಿಟ್ಟು ಇಲ್ಲಿ ರೋಹಿಣಿ ಕೇಳ್ತಾಳೆ. ಅವಾಗ ಹೌದು, ಕೃಷ್ಣ ಬೇರೆಯವರಿಗೆ ದತ್ತು ಕೊಡ್ತೀನಿ ಅಂತ ಅಂದ್ಬಿಟ್ಟು ಮನೋಜ್ ಹೇಳಿದ್ದೆ, ಅದಕ್ಕೋಸ್ಕರ ನಾನು ಏನು ಬುಕ್ ಮಾಡಲಿ ಹೇಳು ಬೇಗ ಮನೋಜ್ ಅಂತ ಅಂದ್ಬಿಟ್ಟು ಇಲ್ಲಿ ಛಾಯಾ ಕೇಳ್ತಿರ್ತಾಳೆ. ಅವಾಗ ರೋಹಿಣಿ ಇದ್ದಳು, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ, ಅವ್ನು ಕೃಷ್ಣ ಮೊದಲೇ ಆ ಸೂರ್ಯ ಅಷ್ಟೊಂದು ಹಚ್ಕೊಂಡಿದ್ದಾನೆ, ನೀನು ಏನಾದರೂ ಆ ಹುಡುಗನ ಎಲ್ಲಾದರೂ ಕಳಿಸಿದ್ರೆ ಸೂರ್ಯ ನಿನಗೆ ಸುಮ್ಮನೆ ಬಿಡ್ತಾನ, ಏನಕ್ಕೆ ಇದೆಲ್ಲ ಮಾಡ್ತಿದ್ದೀಯ ನೀನು, ಸ್ವಲ್ಪನಾದರೂ ಯೋಚನೆ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಇಲ್ಲಿ ರೋಹಿಣಿ ಬೈತಾಳೆ. ಅಯ್ಯೋ ಹೌದಲ್ಲ, ಇಲ್ಲಿ ನೋಡಿದ್ರೆ ಆ ಸೂರ್ಯ ಬಿಡಲ್ಲ, ಇಲ್ಲಿ ನೋಡಿದ್ರೆ ಆ ತಾಯಿಗೆ ಬಿಡಲ್ಲ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ, ಸರಿ ಬಿಡು ಮುಂದೆ ಮಾತಾಡೋಣ ಅಂತ ಅಂದ್ಬಿಟ್ಟು ಮನೋಜ ರೋಹಿಣಿ ಮನೆ ಹೊರಡ್ತಾರೆ. ಇನ್ನೇನು ಮನೆಗೆ ಬರಬೇಕಾದ್ರೆ ಇಲ್ಲಿ ಶಾಂತಿ ಇದ್ದಳು. ಅಪ್ಪ, ನನ್ನ ಮಗ 5 ಡಿಗ್ರಿ ಮನೋಜ ಅಂತ, ಏನಕ್ಕೂ ಪ್ರಯೋಜನ ಇಲ್ಲ, ಇಷ್ಟೊಂದು ಸೆಕೆ, ನಾನು ಸಾಯ್ತಾ ಇದ್ದೀನಿ, ಮನೆಗೆ ಒಂದು 4-5 AC ಹಾಕ್ಸ್ಬೇಕಾದ್ರಂತೂ ಗೊತ್ತಾಗಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಕೂತ್ಕೊಂಡು ಬೈಕೊಂತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ರವಿ ಬರ್ತಾನೆ. ಅವಾಗ ಮಾಮ್, ಇವತ್ತು ಒಳ್ಳೆ ಚಾನ್ಸ್ ಮಿಸ್ ಆಯ್ತಮ್ಮ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಹೇಳಿದಾಗ, ಏನಾಯಿತು ಮನೋಜ, ಏನಾಯಿತು, ಏನು ಮಿಸ್ ಆಯಿತು ಅಂತ ಅಂದ್ಬಿಟ್ಟು ಕೇಳಿದಾಗ, ಇಲ್ಲ ಆ ಪಿಂಟು ಇದಾನಲ್ಲ, ಅವ್ನು ಹೇಗಾದರೂ ಮಾಡಿ ಎಲ್ಲಾದರೂ ಕಳಿಸೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಈ ರೋಹಿಣಿನೇ ಬೇಡ ಅಂದ್ಲು ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಶಾಂತಿ ಹತ್ರ ಹೇಳ್ತಿರ್ತಾನೆ. ಅವಾಗ ಏಕೆ ರೋಹಿಣಿ ಬೇಡ ಅಂದ್ಲ, ಯಾಕಮ್ಮ, ಏನಾಗಿತ್ತು ನಿನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಕೇಳ್ತಾಳೆ. ಅಯ್ಯೋ ಅತ್ತೆ, ಅದು ನಿಮಗೂ ಗೊತ್ತು, ನಿಮಗೂ ಒಳ್ಳೇದು, ನಾನು ಹೇಳಿದ್ದು ಅವ್ರಿಗೆ ಹೇಳಿದ್ದೀನಿ ಏನಕ್ಕೆ ಅಂತ, ಏನಕ್ಕಾರ ಆಗಲಿ ಅವ್ರನ್ನ ಎಲ್ಲಾದರೂ ತೊಗೊಂಡು ಬಿಟ್ಟು ಬರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಹೇಳ್ತಾಳೆ. ಅವಾಗ ಇವಾಗ ಅದೇನೋ ಆಗೋದಾಗೋಯ್ತು, ನೀವೆಲ್ಲಾದರೂ ಇಬ್ಬರಿಗೂ ಮೊದಲೇ ನಿಮಗೆ ಹಚ್ಕೊಂಡಿದ್ದಾನೆ, ಎಲ್ಲಾದರೂ ತುಂಬ ಜನ ಇರ್ತಾರಲ್ಲ, ಅಲ್ಲಿ ತೊಗೊಂಡೋಗಿ ಆ ಹುಡುಗನ ಫಸ್ಟ್ ಬಿಟ್ಟು ಬರ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಮನೋಜನ್ಗೆ ಹಾಗೆ ರೋಹಿಣಿಗೆ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಮೀನಾ ಬರ್ತಾಳೆ. ಅವಾಗ ಅಮ್ಮ, ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕಮ್ಮ ಅಂತ ಅಂದ್ಬಿಟ್ಟು ಮಾತಾಡಬೇಕಾದ್ರೆ ಶಾಂತಿ ಇದ್ದಳು. ಅವಳು ಮೊದಲು ಸುಮ್ಮನೆ ಇರೋ ಮನೋಜಗೆ ಅಂತಂದ್ಬಿಟ್ಟು ಇಲ್ಲಿ ಮನೋಜನ್ಗೆ ಸುಮ್ಮನಾಗ್ತಾಳೆ. ಅವಾಗ ಸರಿ ಅಂತಂದ್ಬಿಟ್ಟು, ಮೀನಾ ಒಂದು ಲೋಟ ಟೀ ಮಾಡ್ಕೊಂಬರೋಗೆ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಹೇಳ್ತಾಳೆ. ಅವಾಗ ಹೋಗೋ ಮನೋಜು, ನೀನು ರೆಸ್ಟ್ ಮಾಡೋಗು ಅಂತ ಅಂದ್ಬಿಟ್ಟು ಮಗನ್ನ ಕಳಿಸ್ತಾಳೆ. ಅವಾಗ ಮೀನನ್ನು ಸಹಿತ ಟೀ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತಾಳೆ. ಇಲ್ಲಿ ಮನೋಜ ರೂಮಿಗೆ ಹೋಗ್ತಿದ್ದಂಗೆ ರೋಹಿಣಿನ ಸಹಿತ ದೆವ್ವನ ಥರ ಆಡ್ತಿರ್ತಾಳೆ. ಏನೋ ನನ್ನ ಮಗನ್ನ ಹೊರಗಡೆ ಹೋಗಿ ಬಿಟ್ಟು ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ದೆವ್ವನ ಥರ. ಅಯ್ಯೋ, ನಿನಗೆ ಹೇಗೆ ಇದೆಲ್ಲ ಗೊತ್ತಾಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಕೇಳ್ತಾನೆ. ಅವಾಗ ನಾನು ಎಲ್ಲ ಕಡೆನೂ ಇರ್ತೀನಿ, ನೀನು ಏನೇನು ಮಾಡ್ತೀಯ ಎಲ್ಲ ನೋಡ್ಕೊತಾ ಇದ್ದೀನಿ, ನನ್ನ ಮಗ ನಿನಗೆ ಅಷ್ಟು ಹಿಂಸೆ ಕೊಡ್ತಿದ್ದಾನೋ, ನಿನಗೆ ಅವಾಗಲೇ ಹೇಳ್ಬಿಲ್ವೇನೋ ನನ್ನ ಮಗನನ್ನೇ ಚೆನ್ನಾಗಿ ನೋಡ್ಕೊಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ರೋಹಿಣಿ ಹೆದರಿಸ್ತಿರ್ತಾಳೆ. ಅವಾಗ ಅಯ್ಯೋ ದೆವ್ವ, ಯಾಕೆ ಹಿಂಗೆ ನನಗೆ ತಲೆ ತಿಂತಾ ಇದೆಯಾ, ಮತ್ತೆ ನಾನು ನಿನಗೇನಂತ ಹೇಳಿದ್ದೆ, ನನ್ನ ಮಗನ ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳಿದ್ದಿಲ್ವಾ ಅಂತ ಅಂದ್ಬಿಟ್ಟು ರೋಹಿಣಿ ಕಲ್ಯಾಣಿ ಥರ ಹೇಳ್ತಾಳೆ. ಸರಿ ಬಿಡು, ಎಲ್ಲೂ ಕಳ್ಸಲ್ಲ, ಅವನ್ನ ಇಲ್ಲೇ ಹಿಡ್ಕೊತೀನಿ, ಅವನು ಚೆನ್ನಾಗಿ ನೋಡ್ಕೊತೀನಿ ಬಿಡು ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ್ ಹೇಳ್ತಾನೆ. ಇದೆಲ್ಲ ಅಷ್ಟು ಫಸ್ಟ್ ನೋಡು, ಯಾವುದೇ ಕಾರಣಕ್ಕೂ ನನ್ನ ಮಗಗೆ ಏನಾದ್ರು ತೊಂದರೆ ಆಯಿತು ಅಂದರೆ ನಿನ್ನೂ ನಿಮ್ಮ ಅಮ್ಮನೂ ಸುಮ್ಮನೆ ಬಿಡಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರೋಹಿಣಿ ಹೆದರಿಸ್ತಾಳೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ರೋಹಿಣಿ ತಪ್ಪಂತ ಬಿದ್ದಾಳ್ತಾಳೆ. ಅವಾಗ ರೋಹಿಣಿ, ಏನಾಯಿತು ರೋಹಿಣಿ ಇಂದಾಗ, ಮನೋಜ್ ನನಗೇನಾಗಿತ್ತು, ನಾನು ಯಾಕೆ ಹಿಂಗೆ ಆಡ್ತಿದ್ದೆ, ಇವಾಗ ಏನಾಯಿತು ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಅವಾಗ ಮನೋಜ್ ಇದ್ದನು, ಓ ಇವಳಿಗೆ ಏನು ಗೊತ್ತಿರಂಗೆ ಕಾಣಲ್ಲ, ಅವಳು ಬಿಟ್ಟೋತು ಅನಿಸುತ್ತೆ ದೆವ್ವ ಅಂತ ಅಂದ್ಬಿಟ್ಟು ಇಲ್ಲಿ ಮನಸಲ್ಲೇ ಅನ್ಕೊತಿರ್ತಾನೆ. ಅವಾಗ ಸರಿ ಏನೂ ಆಗಿಲ್ಲ ಬಿಡು, ಫ್ರೆಶಪ್ ಆಗು ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಹೇಳ್ತಿರ್ತಾನೆ.
ಇಲ್ಲಿ ರವಿ ಇದ್ದರು ಮತ್ತೆ ಶ್ರುತಿಗೆ ಕಾಲ್ ಮಾಡ್ತಾನೆ. ಅವಾಗ ಏನು ಮಾಡ್ತಾ ಇದೀಯಾ, ಹೊರಟಿದ್ಯಾ ಅಂತ ಅಂದ್ಬಿಟ್ಟು ಕೇಳಿದಾಗ, ಇಲ್ಲ ನಾನು ನೀನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿಲ್ವಾ, ಸರಿ ಅಲ್ಲಿ ನಿನಗೆ ಏನು ಕೆಲಸ ಇದೆ ನಿನಗೆ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರುತಿ ರವಿ ಕೇಳಿದಾಗ, ಇಲ್ಲ ಇಲ್ಲಿ ಗೋವಾದಲ್ಲಿ ಯಾವ್ಯಾವ ಊಟ ಚೆನ್ನಾಗಿದೆ ಅದ್ರ ಬಗ್ಗೆ ಎಲ್ಲ ನಾನು ತಿಳ್ಕೊಬೇಕು, ಅದನ್ನ ಬಂದು ನಾನು ಅಲ್ಲಿ ಮಾಡಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ರವಿ ಹೇಳ್ತಾರೆ. ನೀನು ಅಷ್ಟು ಲೇಟಾಗಿ ಮಾಡಿದ್ರೆ ನೀನು ಮಾಡೋದನ್ನೆಲ್ಲ ನಾನು ಇಲ್ಲೇ ನೋಡ್ಕೊಂಡ್ಬಿಟ್ಟು ಇಲ್ಲೇ ಮಾಡಿ ಎಲ್ಲ ಕೊಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರುತಿ ಹೇಳ್ತಾಳೆ. ಏಯ್ ನೀನು ಕಾಪಿ ಮಾಡ್ದಂಗಪ್ಪ ಇವೆಲ್ಲ ಮಾಡೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರವಿ ಶ್ರುತಿಗೆ ಹೇಳ್ತಿರ್ತಾರೆ. ಅವಾಗ ಸರಿ ನಿನಗೆ ಬಿಟ್ಟರೆ ಆಗೋದಿಲ್ಲ, ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿ ಫೋನ್ನ ಕಟ್ ಮಾಡ್ತಾನೆ. ಇಲ್ಲಿ ಮೀನಾ ಹೂ ಕಟ್ತಾ ಕೂತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಸೂರ್ಯ ಬರ್ತಾನೆ. ಅವಾಗ ಮೀನಾ ಮರಿ ಏನು ಮಾಡ್ತಿದ್ಯಾ ಅಂತ ಅಂದ್ಬಿಟ್ಟು ಸೂರ್ಯ ಕೇಳಿದಾಗ, ನಾನು ಕಾಣಿಸ್ತಿಲ್ವಾ ಹೂವು ಕಟ್ತಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ಮೀನಾ ಹೇಳ್ತಾಳೆ. ಅವಾಗ ಸೂರ್ಯ ಇದ್ದನು, ಸರಿ ಹೂವು ಏನೋ ಕಟ್ತಾ ಇದೆಯಾ, ಫೋನಲ್ಲಿ ಏನೋ ಹಾಕೊಂಡು ಕೂತಿದ್ಯಾ ಅಂದಾಗ, ಮೆಹಂದಿ ಹಾಕೋದು ನೋಡ್ತಿದ್ಯಾ, ಓ ಇದು ಮೆಹಂದಿ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ತುಂಬಾ ಸಮಸ್ಯೆ ಮಾಡ್ತಾನೆ. ಅವಾಗ ಹಾಗೆಲ್ಲ ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಮೀನಾ ಹೇಳಿದಾಗ, ಸರಿ ನಿನಗೂ ಮೆಹಂದಿ ಹಾಕ್ಬೇಕು ನಾನು ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯ ಹೇಳ್ತಾನೆ. ಏನು ನನ್ನ ಕೈ ಮೆಹಂದಿ ಹಾಕ್ತೀಯಾ, ಬೇಡ ನನಗೆ ತುಂಬ ಕೆಲಸ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಮೀನಾ ಹೇಳ್ತಾಳೆ. ಅದು ಏನೇ ಕೆಲಸ ಇದ್ರೂ ಸೈಡಿಗಿಡು, ಇವಾಗ ನಾನು ನಿನ್ನ ಕೈಗೆ ಮೆಹಂದಿ ಹಾಕಬೇಕು ಅಂತ ಅಂದ್ಬಿಟ್ಟು ಸೂರ್ಯ ಇದ್ದನು ಒಂದು ಮೆಹಂದಿನ ತಂದು ಮೀನಾ ಕೈಗೆ ಹಾಕ್ತಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಮನೋಜ ಬರ್ತಾನೆ. ಮೀನಾ ಅವರೇ ಒಂದು ಲೋಟ ಕಾಫಿ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಕಾಣಿಸ್ತಾ ಇಲ್ಲೇನೋ ಕಪಂಗಿ ಅವಳ ಕೈಗೆ ಮೆಹಂದಿ ಹಾಕೊಂಡಿದ್ದಾಳ್ಕೊಳೋ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜಗೆ ಹೇಳ್ತಿರ್ತಾನೆ. ಅವಾಗ ನಾನೇನು ಮಾಡಲಿ, ಅದಕ್ಕೆ ನನಗೆ ಕಾಫಿ ಬೇಕಲ್ಲ ಅಂತಂದಾಗ, ನೀನು ಹೆಂಡ್ತಿದ್ದಾಳಲ್ಲ ಮಾಡಿಸ್ಕೊಂಡು ಕುಡಿ, ಇಲ್ಲ ನೀನೇ ಮಾಡ್ಕೊಂಡು ಕುಡಿ ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯ ಹೇಳ್ತಾನೆ. ಅವಾಗ ಏನು ನನ್ನ ಹೆಂಡ್ತಿ ಕೈಲ ನಾನು ಸತ್ರ ಕುಡಿಯಲ್ಲಪ್ಪ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಹೇಳಿದಾಗ, ಮೀನಾ ಇದ್ದಳು ಸರಿ ಮಾಡಿಟ್ಟಿದ್ದೀನಿ ಸ್ವಲ್ಪ ಬಿಸಿ ಮಾಡಿಸ್ಕೊಂಡಾದ್ರೂ ಕುಡೀರಿ ಅಂತ ಅಂದ್ಬಿಟ್ಟು ಇಲ್ಲಿ ಮೀನಾ ಹೇಳ್ತಾಳೆ. ಹಾಗಾದರೆ ಕುಡಿಬೋದು, ಸರಿ ಹೋಗು ರೋಹಿಣಿ ಸ್ವಲ್ಪ ಕಾಫಿ ಬಿಸಿ ಮಾಡ್ಕೊಂಬ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಹೇಳ್ತಾನೆ. ಅವಾಗ ರೋಹಿಣಿ ಇದ್ದಳು ಒಳಗಡೆ ಹೋಗ್ತಾಳೆ. ಅವಾಗ ಮಾಡೋಕ್ಕೆ ಕೆಲಸ ಇಲ್ವೇನೆ, ಬೆಳಕರ್ತಿಗೆ ಈ ಥರ ಮೆಹಂದಿ ಹಾಕೊಂಡು ಕೂತಿದ್ಯಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿನೂ ಸಹಿತ ಬಂದು ಬೈತಾಳೆ. ಅವಾಗ ಅಲ್ಲಿಗೆ ರವಿ ಹಾಗೆ ಶ್ರುತಿನೂ ಸಹಿತ ಬರ್ತಾರೆ. ಅವಾಗ ಮೀನಾ ಮರಿಗೆ ಏನು ಮಾಡ್ತಿದ್ಯಾ ನೀನು, ಕೈಗೆಲ್ಲ ಮೆಹಂದಿ ಹಾಕೊಂಡಿದ್ಯಾ ಅಂತ ಅಂದ್ಬಿಟ್ಟು ಖುಷಿಯಿಂದನೇ ಕೇಳ್ತಿರ್ತಾರೆ. ಅವಾಗ ಹಾಂ ಅವಳಿಗೂ ಮಾಡೋಕ್ಕೆ ಕೆಲಸ ಇಲ್ಲ, ನೀವು ಸ್ವಲ್ಪ ಕೇಳಿ ಅದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಶಾಂತಿ ಬೈತಿರ್ತಾಳೆ. ಅವಾಗ ಸೂರ್ಯ ಇದ್ದನು, ಇವಾಗ ಏನು ನಿಮಗೆ ಕಾಫಿ ತಾನೇ ತರಕ್ಕೆ ಹೋಗಿದಾರಲ್ಲ, ಸುಮ್ಮನೆ ಕುಕ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯ ಬೈತಿರ್ತಾನೆ. ಅವಾಗ ಇನ್ನೇನು ಇಲ್ಲಿ ಮೆಹಂದಿ ಹಾಕೊಂಡು ಕೂತ್ಕೊಂಡ್ರೆ ತಿಂಡಿ ಎಲ್ಲ ಮಾಡೋರು ಯಾರು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಸಹಿತ ಕೇಳ್ತಿರ್ತಾರೆ. ಅವಾಗ ನೀವೇ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಸೂರ್ಯನೂ ಸಹಿತ ಬೈತಿರ್ತಾನೆ. ಅವಾಗ ಅಷ್ಟೊತ್ತಿಗೆ ಹೂವು ಆರ್ಡ್ರೋರು ಬರ್ತಾರೆ. ಅಯ್ಯೋ ಇನ್ನೂ ಹೂ ಕಟ್ಟಿಲ್ವಾ ಅಂತ ಅಂದ್ಬಿಟ್ಟು ಕೇಳಿದಾಗ, ಅಯ್ಯೋ ಆಂಟಿ ಇನ್ನೊಂದು ಅರ್ಧ ಗಂಟೆ ಕೊಟ್ಟು ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಮೀನಾ ಹೇಳ್ತಾಳೆ. ಅವಾಗ ಸರಿ ನಾನೇ ಕೊಟ್ಬರ್ತೀನಿ ಬಿಡು ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯ ಹೇಳಿದಾಗ, ಅಯ್ಯೋ ಇನ್ನು ಹೂವನ್ನೇ ಕಟ್ಟಿಲ್ಲಲ್ಲ ಏನು ಮಾಡೋದು ಅಂತ ಅಂದ್ಬಿಟ್ಟು ಮಾತಾಡ್ತಿರ್ತಾರೆ. ಅವಾಗ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀಯಾ, ನಾನೇ ಕಟ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯ ಇದ್ದನು ಹೂವನ್ನ ಕಟ್ತೀನಿ, ಇದೂ ಬರುತ್ತೆ ನಿನಗೆ ಅಂತ ಅಂದ್ಬಿಟ್ಟು ನೀನು ಹೆಂಡತಿ ಗುಲಾಮ ಕಣೋ ಅಂತ ಅಂದ್ಬಿಟ್ಟು ಮನೋಜ ತುಂಬ ಅಸಹ್ಯವಾಗಿ ಮಾತಾಡ್ತಾನೆ. ಅವಾಗ ಮೀನನಿಗೆ ತುಂಬಾ ಕೋಪ ಬರುತ್ತೆ. ಅವಾಗ ಈ ಗಂಡಸು ಆದಮೇಲೆ ಎಲ್ಲದನ್ನು ಮಾಡಿಬೇಕು ಕಣೋ, ಎಲ್ಲದರಲ್ಲೂ ಕಲ್ತಿರ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಸೂರ್ಯ ಹೇಳಿ ಹೂವನ್ನ ಕಟ್ಟಿ ತಗೊಂಡು ಹೋಗ್ತಾನೆ. ಅವಾಗ ಸರಿ ಇವಳಿ ಮೀನನಿಗೆ ತುಂಬಾ ಕೋಪ ಬಂದಿರುತ್ತೆ, ನನ್ನ ಗಂಡನಿಗೆ ಹೇಗೆ ಡ್ರೈವರು ಹಾಗೆ ಹೆಂಡತಿ ಗುಲಾಮ ಅಂತನೆಲ್ಲ ಮಾತಾಡ್ತಾನಲ್ಲ ಅಂತ ಅಂದ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊತಾನೆ. ಅವಾಗ ಸರಿ ಮೀನವರೇ ನನಗೆ ಆದಷ್ಟು ಬೇಗ ಫ್ರೆಶಪ್ ಆಗಿ ಬರ್ತೀನಿ, ನನಗೆ ಆದಷ್ಟು ಬೇಗ ಬಿಸಿ ಬಿಸಿ ತಿಂಡಿ ರೆಡಿ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಹೇಳ್ತಾನೆ. ಅವಾಗ ಸರಿ ಸರಿ ಬಿಸಿ ಬಿಸಿದೇ ಕೊಡ್ತೀನಿ ಹೋಗಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಮನೋಜ ಎದ್ದು ಹೋಗ್ತಾನೆ. ಇಲ್ಲಿ ಸೂರ್ಯ ಇದ್ದಳು ತಿಂಡಿನ ರೆಡಿ ಮಾಡಿ ಪೂಜೆ ಮಾಡ್ತಿರ್ತಾಳೆ. ಅವಾಗ ಮೀನವರೇ ತಿಂಡಿ ತಗೊಂಬರ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಜೋರಾಗಿ ಕೂಗ್ತಾನೆ. ಅವಾಗ ಸರಿ ತರ್ತೀನಿ ತಡ್ರಿ ಅಂತ ಅಂದ್ಬಿಟ್ಟು ಬಂದು ಮುಖ ನೋಡ್ತಿರ್ತಾಳೆ. ಅಲ್ಲಿಗೆ ಶಾಂತಿ ಇದ್ದಳು, ನನ್ನ ಮಗ ತಿಂಡಿ ಕೇಳಿದಾಗ ಯಾಕೆ ಹಂಗೆ ಮುಖ ನೋಡ್ತಾ ಇದೆಯಾ, ತಿಂಡಿ ತಂದು ಕೊಡು ಅಂತ ಅಂದ್ಬಿಟ್ಟು ಕೇಳಿದಾಗ, ಹ್ಞೂ ತಂದು ಬಡಿತೀನಿ ತಡ್ರಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಏನೋ ಬಡಿತೀಯಾ ಅಂತಂದಾಗ, ಬಡಿಸ್ತೀನಿ ಅನ್ಬೇಕು ಕಣ್ರಿ ಮೀನವರೇ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಹೇಳ್ತಾನೆ. ಅವಾಗ ರೋಹಿಣಿ ಇದ್ದಳು, ನಾನು ಬಡಿಸ್ತೀನಿ ಬಿಡ್ರಿ ಅಂತಂದಾಗ, ಬೇಡ ಬೇಡ ನೀನು ಫ್ರೆಶಪ್ ಆಗ್ಬೋಗು ಅವರೇ ನೀಡಲಿ ಅಂತ ಅಂದ್ಬಿಟ್ಟು, ಸರಿ ನಾನು ಫ್ರೆಶಪ್ ಆಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ರೋಹಿಣಿ ಹೋಗ್ತಾಳೆ. ಇಲ್ಲಿ ಮೀನನಿಗೆ ತುಂಬಾ ಕೋಪ ಬಂದಿರುತ್ತೆ, ನನ್ನ ಗಂಡು ಹೇಗೆಲ್ಲ ಮಾತಾಡ್ತಾನಲ್ಲ, ಇವ್ರಿಗೊಂದು ತಕ್ಕ ಪಾಠ ಕಲಿಸ್ಲೇಬೇಕು ಅಂತ ಇಲ್ಲಿ ಮೀನಾ ಒಂದು ಡಿಸೈಡ್ನ ಮಾಡ್ತಾಳೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಮನೋಜ್ ಅವ್ರಿಗೆ ತಿಂಡಿ ಹಾಕ್ಕೊಟ್ಟು ಮೀನಾ ತನ್ನ ಫೋನ್ನ ಅಲ್ಲಿಟ್ಟು ಹೊರಗಡೆ ಹೋಗ್ತಾಳೆ. ಅವಾಗ ಇಲ್ಲಿ ಶ್ರುತಿ ಹಾಗೆ ಮೀನಾ ಇದ್ದಳು ತನ್ನ ಫೋನಿಗೆ ಫೋನ್ ಮಾಡ್ತಾರೆ. ಅವಾಗ ಅವನಿಗೆ ಹಳೆದನ್ನೆಲ್ಲ ನೆನಪಾಗಬೇಕು, ಹಳೆದರಲ್ಲಿ ಇವನು ಏನೇನು ತಪ್ಪು ಮಾಡಿದ್ದ ಎಲ್ಲ ತಪ್ಪು ನನ್ನ ಗಂಡು ಮೇಲೆ ಹಾಕಿದಾನಲ್ಲ, ಇದಕ್ಕೆ ಪ್ರಾಯಶ್ಚಿತ್ತ ಪಡಲೇಬೇಕು ಅಂತ ಅಂದ್ಬಿಟ್ಟು ಮೀನಾ ಒಂದು ಪ್ಲ್ಯಾನ್ನ ಮಾಡಿರ್ತಾಳೆ. ಅವಾಗ ಅಲ್ಲಿ ಒಂದು ರಿಂಗ್ ಆಗೋ ಸೌಂಡ್ನ ಕೇಳ್ಬಿಟ್ಟು ಇಲ್ಲಿ ರಿಂಟೋನ್ನ ಕೇಳಿ ಮನೋಜ ತುಂಬ ಗಾಬರಿ ಆಗ್ತಿರ್ತಾನೆ. ಸರಿ ಹೋಗಿ ನೋಡ್ಕೊಂಬ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರುತಿಗೆ ಕಳಿಸಿದಾಗ, ಓ ತಿಂಡಿ ತಿಂತಿದ್ದೀರಾ, ಇಲ್ಲಿ ಮೀನಾ ಇಲ್ಲೇ ಫೋನ್ ಇಟ್ಟು ಇದ್ದಾರೆ, ಯಾಕ್ರಿ ಇಷ್ಟೊಂದು ಬೇವ್ತಿದ್ದೀರಾ, ಊಟದಲ್ಲಿ ಏನಾದರೂ ಖಾರ ಇದೆಯಾ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರುತಿ ಕೇಳ್ತಾರೆ. ಹಾಂ ಅಂತ ಅಂದ್ಬಿಟ್ಟು ಮನೋಜ ಅರ್ಧಕ್ಕೆ ಊಟ ಬಿಟ್ಟು ರೂಮಿಗೆ ಬಂದು ಕೂತ್ಕೊತಾನೆ. ಇಲ್ಲಿ ರೋಹಿಣಿ ರೆಡಿ ಆಗ್ತಿರ್ತಾಳೆ. ಅವಾಗ ರೋಹಿಣಿ ಅಲ್ಲಿ ಫೋನ್ ಇದೆ ತಂದ್ಕೊಡು ಅಂತ ಅಂದ್ಬಿಟ್ಟು ಹೇಳಿ ಮನೋಜ ಕೂತಿರ್ತಾನೆ. ರೋಹಿಣಿ ಸಹಿತ ಫೋನ್ನ ತಂದು ಕೊಡ್ತಾಳೆ. ಮತ್ತೆ ಫೋನ್ ಮಾಡಿಬಿಟ್ಟು ಇಲ್ಲಿ ರೋಹಿಣಿ ಫೋನ್ನ ಕೊಟ್ಟು ಹೋದ್ಮೇಲೆ ಇಲ್ಲಿ ಮತ್ತೆ ಶ್ರುತಿ ಹಾಗೆ ಮೀನಾ ಸೇರಿಕೊಂಡು ಫೋನ್ನ ಮಾಡಿಬಿಟ್ಟು, ನಾವು ತಾರಾ ಅಂತ ಅಂದ್ಬಿಟ್ಟು ನಮಗೆ ಕೆಲವೊಂದು ಆರ್ಡರ್ ಎಲ್ಲ ಬೇಕಿತ್ತು ಅಂತ ಹೇಳಿದಾಗ, ಈ ಹೆಸರವ್ರಿಗೆ ನಾನು ಏನು ಕೊಡೋದೇ ಇಲ್ಲ ಅಂತ ಅಂದ್ಬಿಟ್ಟು ಫೋನ್ನ ಕಟ್ ಮಾಡ್ತಾರೆ. ಅವಾಗ ಫುಲ್ ಜ್ವರ ಬಂದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ರೋಹಿಣಿ ಇದ್ದಳು ಡಾಕ್ಟ್ರಿಗೆ ಹೇಳೋಣ ಇರಿ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಶ್ರುತಿ ಬಂದು ಡಾಕ್ಟ್ರು ಸಿಸ್ಟ್ರಿಗೆ ಹೇಳಿರ್ತಾಳೆ. ಅವಾಗ ಸಿಸ್ಟರ್ ಹೆಸರು ಸಹಿತ ತಾರಾ ಅಂತ ಅಂದ್ಬಿಟ್ಟೆ ಇಲ್ಲಿ ಕರೀತಾರೆ. ಅವಾಗ ತಾರಾನ ಇವ್ರ ಹೆಸರ ಅಂತ ಅಂದ್ಬಿಟ್ಟು ಇಲ್ಲಿ ಮನೋಜ ಫುಲ್ ಗಾಬರಿಯಾಗಿ ಅಲ್ಲಿಂದ ಎದ್ದು ಹೋಗ್ತಾನೆ. ಅವಾಗ ತಾರಾನ ಹೆಸರನ್ನ ಕೇಳಿದ್ರೆ ಯಾಕೆ ಇಷ್ಟೊಂದು ಇವನು ಗಾಬರಿ ಆಗ್ತಿದ್ದಾನೆ, ಇಲ್ಲೆಲ್ಲ ಏನೋ ಒಂದು
ಒಂದು ಮ್ಯಾಟ್ರ್ ಇದೆ, ಇದಕ್ಕೆಲ್ಲ ಹಿಂದೆ ಏನೋ ಒಂದು ನಡೀತಾ ಇದೆ, ಅದನ್ನು ಫಸ್ಟ್ ತಿಳ್ಕೊಬೇಕು ಅಂತಂದ್ಬಿಟ್ಟು ಇಲ್ಲಿ ಮೀನಾ ಹಾಗೆ ಶ್ರುತಿ ಇಬ್ಬರು ಸಹಿತ ಮಾತಾಡ್ಕೊತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ರೋಹಿಣಿ ಬರ್ತಾಳೆ. ಅವಾಗ ಮೀನಾ ಅವರೇ ಏನು ಮಾಡಬೇಕು ಅಂತ ಇದ್ದೀರಾ, ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತಂದ್ಬಿಟ್ಟು ಕೇಳಿದಾಗ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ, ನಾನು ಮನೋಜ್ ಬಗ್ಗೆ ಕೇಳ್ತಿರ್ತಾರೆ, ಅವ್ರು ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದಾರೆ, ಯಾಕೆ ಅವ್ರು ಇಷ್ಟು ಬೇಗ ಜ್ವರ ಬಂತು ಅಂತಂದ್ಬಿಟ್ಟು ಇಲ್ಲಿ ರೋಹಿಣಿ ಕೇಳ್ತಾಳೆ. ಹಳೆ ಘಟನೆ ಬಗ್ಗೆ ಏನಾಗಬೇಕು, ಏನೆಲ್ಲ ಆಗಿದೆ, ಈ ತಾಯಿ ಮಗನ ದೂರ ಮಾಡೋದಕ್ಕೆ ಇವನೇ ಕಾರಣ, ಹಳೆದ್ರ ಬಗ್ಗೆ ಎಲ್ಲ ನಾನು ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಮೀನಾ ಇದ್ದಳು ಹೇಳ್ತಾಳೆ. ಇದರಿಂದ ನಿಮಗೆ ಏನು ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ರೋಹಿಣಿ ಕೇಳಿದಾಗ ನ್ಯಾಯ ಸಿಗುತ್ತೆ, ನನಗೆ ನ್ಯಾಯ ಬೇಕು, ನನ್ನ ಗಂಡನ್ನ ಎಷ್ಟು ತಾಯಿ ಮಗನಿಂದ ಎಷ್ಟು ದೂರ ಮಾಡಿದಾರಲ್ಲ ಅವರಿಗೆ ತಾಯಿ ಪ್ರೀತಿ ಬೇಕು, ಅದಕ್ಕೋಸ್ಕರ ಇದನ್ನೆಲ್ಲ ನಾನು ಹೀಗೆ ಮಾಡ್ತಾ ಇರೋದು ಅಂತಂದ್ಬಿಟ್ಟು ಇಲ್ಲಿ ಮೀನಾ ಹೇಳ್ತಾಳೆ. ಅವಾಗ ಸರಿ ಅಂತಂದ್ಬಿಟ್ಟು ಅಲ್ಲಿಂದ ರೋಹಿಣಿ ಹೋಗ್ತಾಳೆ. ರೋಹಿಣಿ ಇದ್ದಳು ನನ್ನ ಮಗನೂ ಹಾಗೆ ಮನೋಜನ್ನು ಆದಷ್ಟು ಬೇಗ ಹತ್ರ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಮನೋಜ್ ಅವ್ರ ಚಿತ್ರನ ಬಿಡಿಸ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಪಿಂಟು ಬರ್ತಾನೆ. ಅವಾಗ ಅಮ್ಮ ಏನು ಮಾಡ್ತಿದ್ಯಾ ಅಂದಾಗ ನೋಡಿಲಿ, ಅಮ್ಮ ನೀನು ಡ್ರಾಯಿಂಗು ಬರುತ್ತಾ, ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದೆಯಲ್ಲಮ್ಮ ಅಂತಂದ್ಬಿಟ್ಟು ಇಲ್ಲಿ ಪಿಂಟು ಕೇಳಿದಾಗ ಹೌದು ಮಗನೇ, ಬದುಕೋದಕ್ಕೋಸ್ಕರ ಏನೇನು ಬೇಕು ಎಲ್ಲದನ್ನು ಕಲ್ತಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ರೋಹಿಣಿ ಹೇಳ್ತಾಳೆ. ಸರಿ ಈ ಡ್ರಾಯಿಂಗ್ನ ತೊಗೊಂಡೋಗಿ ಮನೋಜ್ ಅಂಕಲ್ ಕೈಲಿ ಹೋಗಿ ಇದನ್ನು ನಾನೇ ಬಿಡಿಸಿದ್ದು ನಿಮಗೋಸ್ಕರ ಅಂತಂದ್ಬಿಟ್ಟು ಹೇಳು ಅಂತಂದ್ಬಿಟ್ಟು ಇಲ್ಲಿ ರೋಹಿಣಿ ಹೇಳ್ತಾಳೆ. ಅವಾಗ ಅಮ್ಮ ಸುಳ್ಳನ್ನೆಲ್ಲ ಹೇಳ್ಬಾರ್ದಲ್ಲಮ್ಮ, ಏನು ಮಾಡೋಕ್ಕಾಗಲ್ಲ ಮಗನೇ, ನಾವು ಬದುಕಬೇಕು, ನಾವು ಚೆನ್ನಾಗಿರಬೇಕು ಅಂತಂದರೆ ಒಂದು ಸುಳ್ಳನ್ನ ಹೇಳಲೇಬೇಕಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ರೋಹಿಣಿ ಹೇಳ್ತಾಳೆ. ಅವಾಗ ಸರಿ ಆಯ್ತಮ್ಮ ಅಂತಂದ್ಬಿಟ್ಟು ಇಲ್ಲಿ ಪಿಂಟು ಇದ್ದನು ಇಲ್ಲಿ ಮನೋಜನ್ ತಕ ಬರ್ತಾನೆ. ಅವಾಗ ಅಂಕಲ್ ನೋಡಿಲಿ ನಿಮ್ಮ ಚಿತ್ರ ಬಿಡಿಸಿದ್ದೀನಿ ಅಂತಂದ್ಬಿಟ್ಟು ತೋರಿಸ್ತಾನೆ. ಅವಾಗ ತುಂಬ ಚೆನ್ನಾಗಿ ಬಿಡಿಸಿದೆ ಬಿಡೋ ಅಂತಂದ್ಬಿಟ್ಟು ಇಲ್ಲಿ ಮನೋಜನು ಸಹಿತ ಖುಷಿ ಪಡ್ತಾನೆ. ಅವಾಗ ಮೀನನ್ಗೆ ಹಾಗೆ ಎಲ್ಲರಿಗೂ ಸಹಿತ ಹಾಗೆ ಶ್ರುತಿ ಎಲ್ಲರಿಗೂ ಸಹಿತ ಡ್ರಾಯಿಂಗ್ನ ತೋರಿಸ್ತಾರೆ. ಅವಾಗ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಿಡಿಸಿದ್ಯಾ ಅಂತಂದ್ಬಿಟ್ಟು ಎಲ್ಲರೂ ಸಹಿತ ಖುಷಿ ಪಡ್ತಿರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಶಾಂತಿ ಬರ್ತಾಳೆ. ಈ ಹುಡುಗ ಏನೇನು ಮಾಡಬೇಕು ಅಂತ ಇದ್ದಾನೋ ಅಂತಂದ್ಬಿಟ್ಟು ಕೇಳಬೇಕಾದ್ರೆ ಅದು ಏನು ಚೆನ್ನಾಗಿ ಬಿಡಿಸಿದಾನೆ, ನಾವು ಮೂಗು ಬಾಯಿ ಎಲ್ಲ ಚೊಟ್ಟ ಚೊಟ್ಟ ಆಗಿದೆ ಅಂತಂದ್ಬಿಟ್ಟು ಇಲ್ಲಿ ಶಾಂತಿ ಬೈತಾಳೆ. ಅವಾಗ ನಿನ್ನ ಮಗನ ಮುಖ ಹಾಗೆ ಇರಂಗೆ ಕಾಣಿಸುತ್ತೆ ಬಿಡ್ರಿ ಅಂದಾಗ ನನ್ನ ಮಗನ ಮುಖ ಚೆನ್ನಾಗೇ ಇದೆ ಅಂತಂದ್ಬಿಟ್ಟು ಇಲ್ಲಿ ಶಾಂತಿ ಹೇಳ್ತಾಳೆ. ಅವಾಗ ಹುಡುಗ ಡ್ರಾಯಿಂಗ್ ಮಾತ್ರ ಚೆನ್ನಾಗಿ ಬಿಡಿಸಿಲ್ಲ ಅಂದಾಗ ಸರಿ ನಿಮ್ಮ ಅಜ್ಜಿದು ಒಂದ್ಸಲ ಅಂದರೆ ಶಾಂತಜ್ಜಿದು ಒಂದು ಡ್ರಾಯಿಂಗ್ ಬಿಡಿಸಿ ನೋಡು ಅಂದಾಗ ಬೇಡ ಬೇಡ ನನ್ನ ಮುಖ ಹೀಗೆ ಇರಲಿ, ಯಾವ ಡ್ರಾಯಿಂಗು ಬೇಡ ಅಂತಂದ್ಬಿಟ್ಟು ಬೇಡ ಅವ್ನು ಬಿಡಿಸೋದು ನೋಡಿ ದೆವ್ವ ಆಗ್ಬಿಡ್ತೀನಿ ನಾನು, ಬೇಡ ನನಗೆ ಅಂತಂದ್ಬಿಟ್ಟು ಇಲ್ಲಿ ಶಾಂತಿ ಹೇಳ್ತಾಳೆ. ಅವಾಗ ಆಲ್ರೆಡಿ ದೆವ್ವ ಆಗಿ ವೈರಲ್ ಆಗಿದೆಯಲ್ಲ, ಅಂದರೆ ಹೋದ ಸಲ ನಿನ್ನ ಮುಖದ ಮೇಲೆ ಹಿಟ್ಟು ಬಿದ್ದು ಆ ಫೋಟೋ ವೈರಲ್ ಆಗಿತ್ತಲ್ಲ, ಆ ಥರ ಆಗುತ್ತೆ ಬಿಡಿ ಅಂತಂದಾಗ ಯಾವುದು ಬೇಕಾಗಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ ಹುಡುಗ ಮೀನನಿಗೂ ಸಹಿತ ಆ ಫೋಟೋನ ತಂದು ತೋರಿಸ್ತಾಳೆ. ಅವಾಗ ತುಂಬ ಚೆನ್ನಾಗಿ ಬಿಡಿಸಿದ್ಯಾ, ಇದೇ ಥರ ಟ್ರೈ ಮಾಡ್ತಿರೋ ಅಂತಂದ್ಬಿಟ್ಟು ಇಲ್ಲಿ ಮೀನಾ ಹೇಳ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಮನೋಜ ಎಂಟ್ರಿ ಕೊಡ್ತಾನೆ. ಅವಾಗ ಏನೋ ಈ ಕಪ್ಪಂಗಿ ಚಿತ್ರ ಬಿಡಿಸಿದ್ಯಾ ಬಿಡ ಹೋಗ್ಲಿ ಅಂತಂದ್ಬಿಟ್ಟು ಇಲ್ಲಿ ಸೂರ್ಯನಿಗೆ ಅನುಮಾನ ಬರೋಕ್ಕೆ ಶುರು ಆಗುತ್ತೆ. ಅವನು ನನಗೋಸ್ಕರ ಬಂದನು, ಆ ಮನೋಜನಿಗೆ ಯಾಕೆ ಇಷ್ಟೊಂದು ಹತ್ರ ಆಗ್ತಾ ಇದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಸೂರ್ಯನಿಗೆ ತುಂಬಾನೇ ಡೌಟ್ ಬರೋಕ್ಕೆ ಶುರು ಆಗುತ್ತೆ. ಅವಾಗ ಋಷಿದ್ದನು ರೋಹಿಣಿಗೆ ಫೋಟೋನ ತೋರಿಸ್ಬಿಟ್ಟು ಅಮ್ಮ ಚೆನ್ನಾಗಿ ಬಿಡಿಸಿದ್ದೀನಲ್ಲ ಅಂತಂದ್ಬಿಟ್ಟು ಮತ್ತೆ ತೋರಿಸ್ತಾನೆ. ಹೌದು ಪುಟ ತುಂಬ ಚೆನ್ನಾಗಿ ಬಿಡಿಸಿದೆಯಾ ಬಿಡು ಅಂತಂದ್ಬಿಟ್ಟು ಇಲ್ಲಿ ರೋಹಿಣಿ ಹೇಳ್ತಾಳೆ. ನೀವೆಲ್ಲ ಹೇಳ್ಕೊಟ್ಟಿದ್ದು ಎಲ್ಲರಿಗೂ ನಾನೇ ಬಿಡಿಸಿದ್ದೀನಿ ಅಂತಂದ್ಬಿಟ್ಟು ತೋರಿಸು ಅಂತಂದ್ಬಿಟ್ಟು ಇಲ್ಲಿ ಕ್ರಿಶ್ ಬಾಯ್ ಬಿಟ್ಟೇ ಬಿಡ್ತಾನೆ. ಅವಾಗ ಎಲ್ಲರಿಗೂ ಸಹಿತ ಶಾಕ್ ಆಗುತ್ತೆ, ಇದೇನು ಈ ಥರ ಹೇಳ್ತಿದ್ದಾನಲ್ಲ ಅಂತಂದ್ಬಿಟ್ಟು ಇಲ್ಲಿ ಎಲ್ಲರ ಮುಂದೆ ಕ್ರಿಶ್ ಬಾಯ್ ಬಿಡ್ತಾನೆ. ನಮ್ಮ ತಾಯಿ ರೋಹಿಣಿಯನ್ನೇ ಅನ್ನೋ ವಿಚಾರ ಎಲ್ಲರಿಗೂ ಗೊತ್ತಾಗುತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಮನೋಜ ಇದ್ದನು ಇಲ್ಲಿ ಮನೋಜನಿಗೂ ಹಾಗೆ ರೋಹಿಣಿಗೂ ಆ ಮಗುಗೂ ಏನೋ ಸಂಬಂಧ ಇದೆ ಅಂತಂದ್ಬಿಟ್ಟು ಇಲ್ಲಿ ಸೂರ್ಯ ತನಿಖೆ ಮಾಡೋದಕ್ಕೋಸ್ಕರ ಮುಂದೆ ಆಗ್ತಾನೆ. ಇಲ್ಲಿ ಸೂರ್ಯನಿಗೂ ಸಹಿತ ಎಲ್ಲ ವಿಚಾರ ಗೊತ್ತಾಗುತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.